ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗೋಂಥದ್ದು ಇದು. ಇದು ಬಂದು ಪಿಜಿಯನ್ ಕಂಪ್ನಿಲಿ ತೊಗೊಂಡಿರೋದು ಮಲ್ಟಿ ಕುಕ್ಕರ್ ಕೆಟಲ್ ಅಂತ. ಇದು 3-in-1 ವ್ಯಾಲ್ವ್ ಪ್ಯಾಕ್ ಅಂತ ಬಂದಿದೆ. ಸೊ ಇದರಲ್ಲಿ ಏನೇನಿದೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ನಿಮ್ಮ ಕೆಟಲ್ ಇದ್ದರೆ ಸಾಕು, 2-3 ಮಿನಿಟ್ಸಲ್ಲಿ ನಿಮಗೆ ಸಾಂಬಾರು ಆಗಿರ್ಬೋದು, ರೈಸ್ ಆಗಿರ್ಬೋದು ಎಲ್ಲ ಆಗುತ್ತೆ. ಇದು ಬರೀ ರೈಸ್ ಸಾಂಬಾರು ಒಂದೇ ಅಲ್ಲ, ಇದರಲ್ಲಿ ಪಾಯಸ ಮಾಡ್ಬೋದು, ಸಾಂಬಾರು, ಪಲಾವ್ ಎಲ್ಲನೂ ಮಾಡ್ಕೋಬೋದು. ಇದು ಮಲ್ಟಿ ಅಂತಲೇ ಹೇಳಿದೆ. ಸೊ ಇಲ್ಲಿ ಬಂದು ಇದು ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು 300 ವಾಟ್ಸ್ ಪವರ್ ತೊಗೊಳುತ್ತೆ. 1.5 ಲೀಟರ್ ಕೆಪಾಸಿಟಿ ಇದೆ. ಮತ್ತು 1 ಮೀಟರಷ್ಟು ವೈಯರ್ ಕೊಟ್ಟಿದ್ದಾರೆ ಇಲ್ಲಿ ಚಾರ್ಜ್ ಇದ್ರದ್ದು ಕನೆಕ್ಟಿಂಗ್ದು. ಮತ್ತು 1 ಇಯರ್ ವಾರಂಟಿ. ಸೊ ಇದರಲ್ಲೇ ನಮಗೆ ಸ್ಟೀಮರು ಮತ್ತು ರೈಸ್ ಮಾಡ್ಕೊಳ್ಳೋ ಕುಕ್ಕರ್ ಇದು ಬಂದು ಇಡ್ಲಿ ಸ್ಟ್ಯಾಂಡ್. ಸೊ ಇದನ್ನು ಒಳಗಡೆ ಏನೇನಿದೆ ಎಲ್ಲ ನಿಮಗೆ ಈಗ ತೋರಿಸ್ತೀನಿ. ಸೊ ಇದು ಬಂದು ಸ್ಟ್ಯಾಂಡ್, ವೈಯರ್ ಇದೆ, ಇದು ಫ್ಲಗ್ ಎಲ್ಲ ಇದೆ ಇದರಲ್ಲೇ. ಸೊ ಇದರಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದೊಂದು ಬೌಲ್ ಇದೆ, ಇದೆಲ್ಲ ವೆಜಿಟೇಬಲ್ಸ್ ಬಾಯ್ಲ್ ಮಾಡೋದಕ್ಕೆ. ಆಮೇಲೆ ಇದೇ ಮೇನ್ ಕೆಟಲ್. ಸೊ ನೋಡ್ತಾ ಎಷ್ಟು ಕ್ಯೂಟಾಗಿದೆ ಅಂತ ನೋಡಿ. ವೆರಿ ಹ್ಯಾಂಡ್ಲಿ. ಆರಾಮಾಗಿ ನಾವು ಟ್ರಾವೆಲ್ ಮಾಡಿದ್ರು ತೊಗೊಂಡೋಗ್ಬೋದು. ಇಲ್ಲ ಈಗ ಮಕ್ಕಳು ಹಾಸ್ಟೆಲಲ್ಲಿ ಇರ್ತಾರೆ, ಇಲ್ಲ ಅಬ್ರಾಡಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲನೂ ತುಂಬ ಯೂಸ್ಫುಲ್ ಆಗೋಂಥದ್ದು. ಸೊ ಅದ್ರ ಜೊತೆಯಲ್ಲಿ ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ, ಲಿಡ್. ಆ್ಯಂಡ್ ಇಡ್ಲಿ ಸ್ಟ್ಯಾಂಡು, ತುಂಬ ಚಿಕ್ಕ ಪುಟ್ಟು ಇಡ್ಲಿ ಅಂಥದ್ದು. ಸೊ ಇದೊಂದಿದೆ. ಆಮೇಲೆ ಒಂದು ಸ್ಟೀಮರ್. ಇದರಲ್ಲಿ ನಾವು ಸ್ವೀಟ್ ಪೊಟಾಟೊ ಇರ್ಬೋದು, ಆಮೇಲೆ ಕಾರ್ನ್, ವೆಜಿಟೇಬಲ್ಸ್ ಎಲ್ಲ ಇದರಲ್ಲಿ ಸ್ಟೀಮ್ ಬಾಯ್ಲ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಹೆಲ್ದಿ ಸಹ. ಸೊ ಇದರಲ್ಲಿ ಹೇಗೆಲ್ಲ ನಾನು ಸಾಂಬಾರು ಮಾಡೋದು ಅಂತ ನಿಮಗೆ ಈಗ ತೋರಿಸ್ತೀನಿ. ಆಮೇಲೆ ಇಲ್ಲೆಲ್ಲ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಆನ್ ಆಫ್ ಎಲ್ಲ ಇಲ್ಲಿದೆ, ಆಫ್ ಇದೆ. ಮತ್ತು 70 ಡಿಗ್ರಿಯಷ್ಟು ಪವರ್ ಇಲ್ಲಿರುತ್ತೆ. ನಾವು ಜಸ್ಟ್ ಇಲ್ಲಿ ಇದು ಮಾಡ್ಕೋಬೋದು ಸೆಟ್ಟಿಂಗು. ಮತ್ತು ಇಲ್ಲಿ 100 ಡಿಗ್ರಿಯಷ್ಟು ಇದೆ. ಮತ್ತು ಇದು ಫುಲ್ ಮ್ಯಾಕ್ಸ್. ನಮಗೆ ಗೊತ್ತಾಗತ್ತಲ್ವ ಯಾವ ಡಿಶ್ಶಿಗೆ ಎಷ್ಟು ನಾವು ಟೆಂಪ್ರೇಚರ್ ಇಟ್ಕೋಬೇಕು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಇದಾಗಿದೆ ನೋಡಿ, ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ, ತುಂಬ ಚೆನ್ನಾಗಿದೆ ಸ್ಟೀಲ್. ಈ ಕೆಟಲಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಒಳಗಡೆ ಈ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಎಗ್ ಇಟ್ಟು ಬಾಯ್ಲ್ ಮಾಡ್ಕೋಬೋದು. ಆಮೇಲೆ ಈ ಬೌಲ್ ಇಟ್ಟು ಇದರಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು, ಎಗ್ ಇರ್ಬೋದು, ಎಲ್ಲನೂ ಅದರಲ್ಲೇ ಬಾಯ್ಲ್ ಮಾಡ್ಕೋಬೋದು. ಸ್ಟೀಮ್ ಆಗುತ್ತೆ ಅದರಲ್ಲೇ. ಸೊ ಆಮೇಲೆ ಇಡ್ಲಿ ಇದು ಸ್ಟ್ಯಾಂಡ್ ಇದೆಲ್ಲ ಅದ್ರ ಮೇಲೇ ಇದಿಟ್ಟರೆ ಇಡ್ಲಿ ರೆಡಿ ಆಗುತ್ತೆ. ಸೊ ಅದು ಇಡ್ಲಿ ಸ್ಟ್ಯಾಂಡ್ ಎಲ್ಲ ತೆಗೆದ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ಟೀಮರ್ ಇಟ್ಟರೆ ಅಂದರೆ ನಮಗೆ ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲ ಮೊಮೋಸ್ ಇರ್ಬೋದು, ಮತ್ತು ಈ ಕಾರ್ನ್ ಇವೆಲ್ಲನೂ ಸ್ಟೀಮ್ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಅಬ್ರಾಡಲ್ಲಿದ್ದರೆ, ಇಲ್ಲಾಂದರೆ ಹಾಸ್ಟೆಲಲ್ಲಿದ್ದರೆ ಈ ಒಂದು ಕೆಟಲ್ ತೊಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ.